ಹಲೋ ಸ್ಟೂಡೆಂಟ್, ಇವತ್ತಿನ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ನಾವು ಚಾಪ್ಟರ್ ನಂಬರ್ 3 ಅಥವಾ ಅಧ್ಯಾಯ 3 ಸಿಂಧೂ ನಾಗರಿಕತೆ ಅಥವಾ ಇಂಡಸ್ ಸಿವಿಲೈಸೇಷನ್ ಈ ಒಂದು ಚಾಪ್ಟರ್ನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇದರ ಪೀಠಿಕೆಯನ್ನು ನಾವು ನೋಡೋಣ. ಅಂದರೆ ಸಿಂಧೂ ನಾಗರಿಕತೆ ಅನ್ನೋದು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ನಾವು ಕಳೆದ ತರಗತಿಯಲ್ಲಿ ನಾವು ಲೋಹಗಳ ಯುಗಗಳನ್ನು ನೋಡಿದ್ವಿ. ಅಂದರೆ ಶಿಲಾಯುಗ ಅಥವಾ ಮತ್ತು ಲೋಹಗಳ ಯುಗ ಅಂದರೆ ಭಾರತದಲ್ಲಿ ಮಾನವರು ವಾಸಿಸುತ್ತಿದ್ದಾರೆ ಅನ್ನೋದಕ್ಕೆ ನಮಗೆ ಆ ಒಂದು ಯುಗಗಳಲ್ಲಿ ದೊರೆತಂತಹ ಅವರು ಬಳಸಿದಂತಹ ಕಲ್ಲಿನ ಪ್ರಕಾರವಾಗಿ ಆಗಿರ್ಬೋದು ಅಥವಾ ಅವರು ಯಾವ ಆಭರಣಗಳನ್ನು ಬಳಸ್ತಾ ಇದ್ರು, ಅವರು ಹೇಗಿದ್ದರು ಅನ್ನೋದನ್ನೆಲ್ಲ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಹಾಗೆ ನಾವು ಇಂದಿನ ತರಗತಿಯಲ್ಲಿ ಒಂದು ನಾಗರಿಕತೆಯ ಬಗ್ಗೆ ಅಂದರೆ ನಮ್ಮ ಒಂದು ಇದರಲ್ಲಿ ಸಿಂಧೂ ನಾಗರಿಕತೆ ಅನ್ನೋದು ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಈಜಿಪ್ಟ್, ಮೆಸೊಪೊಟೋಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಅಂದರೆ ನಾವು ಹಲವಾರು ನಾಗರಿಕತೆಗಳನ್ನು ನೋಡ್ಬೋದು. ಅದರಲ್ಲಿ ಈಜಿಪ್ಟ್, ಮೆಸೊಪೊಟೋಮಿಯಾ ಮತ್ತು ಚೀನಾ ನಾಗರಿಕತೆ ಅದೇ ಕಾಲಕ್ಕೆ ಅನ್ವಯವಾಗುವಂಥ ಒಂದು ನಾಗರಿಕತೆ ಯಾವುದು ಅಂತಂದರೆ ಸಿಂಧೂ ನಾಗರಿಕತೆ ಅಂತ ಹೇಳ್ಬೋದಾಗಿದೆ. ಅಂದರೆ 1856ರಲ್ಲಿ ಸಿಂಧ್ ಅನ್ನೋದು ಒಂದು ಪ್ರಾಂತ್ಯದ ಹೆಸರು. ಸಿಂಧ್ನಲ್ಲಿ ರೈಲು ಮಾರ್ಗವನ್ನು ಹಾಕುವಾಗ ಏನಾಗುತ್ತೆ ಅಂತಂದರೆ ಕೆಲವು ಮುದ್ರೆಗಳು ಮತ್ತು ಸುಟ್ಟ ಇಟ್ಟಿಗೆಗಳು ಪತ್ತೆಯಾಗುತ್ತೆ. ಅಂದರೆ ಅಲ್ಲಿ ರೈಲು ಮಾರ್ಗವನ್ನು ಹಾಕಲಿಕ್ಕೆ ಹೋಗ್ತಾರೆ ಸಿಂಧ್ ಪ್ರಾಂತ್ಯದಲ್ಲಿ. ಅಲ್ಲಿ ಕೆಲವು ಮುದ್ರೆಗಳು ಮತ್ತು ಸುಟ್ಟ ಇಟ್ಟಿಗೆಗಳು ಪತ್ತೆಯಾಗುತ್ತೆ. ಅದಾದ ನಂತರ ಏನಾಗುತ್ತೆ ಅಂತಂದರೆ 1862ರಲ್ಲಿ ಜನರಲ್ ಕನ್ನಿಂಗ್ ಹ್ಯಾಮ್ ಮತ್ತೆ ಕೆಲವು ಆತ ಕೂಡ ಏನು ಮಾಡ್ತಾನೆ ಅಂತಂದರೆ ಕೆಲವು ಮುದ್ರೆಗಳನ್ನು ಕಂಡುಹಿಡಿಯುತ್ತಾನೆ. ಅದಾದ ನಂತರ 1904ರಲ್ಲಿ ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸ್ತಾರೆ. ಅಂದರೆ ಲಾರ್ಡ್ ಕರ್ಜನ್ ಎನ್ನುವರು ಭಾರತೀಯ ಪುರಾತತ್ವ ಇಲಾಖೆಯನ್ನು 1904ರಲ್ಲಿ ಅಂದರೆ ಒಂದು ಇಲಾಖೆಯನ್ನು ಸ್ಥಾಪಿಸ್ತಾರೆ, ಪುರಾತತ್ವ ಇಲಾಖೆ ಅಂತ. ಅದರ ಮೂಲಕ ಏನು ಮಾಡ್ತಾರೆ ಅಂತಂದರೆ 1920-21ರ ದಶಕದಲ್ಲಿ ಪುರಾತತ್ವ ಇಲಾಖೆಯ ಆಗಿನ ಮಹಾನಿರ್ದೇಶಕರಾಗಿರುವಂತಹ ಸರ್ ಜಾನ್ ಮಾರ್ಷಲ್ ಮತ್ತು ಅವರ ಸಹೋದ್ಯೋಗಿಗಳು ಏನು ಮಾಡ್ತಾರೆ, ಒಂದು ಹೊಸದೊಂದು ನಾಗರಿಕತೆಯನ್ನು ಕಂಡುಹಿಡಿಯುತ್ತಾರೆ. ಅದೇ ಸಿಂಧೂ ನಾಗರಿಕತೆಯಾಗಿದೆ. ಅಂದರೆ ಇವರು ಸಿಂಧ್ ಪ್ರಾಂತ್ಯದಲ್ಲಿ ರೈಲು ಮಾರ್ಗವನ್ನು ಹಾಕುವಾಗ ಕೆಲವು ಸುಟ್ಟ ಇಟ್ಟಿಗೆಗಳು ಮತ್ತು ಮುದ್ರೆಗಳು ದೊರಕುತ್ತಲ್ವ, ಆ ಒಂದು ಇದನ್ನು ಗುರಿಯಾಗಿಟ್ಕೊಂಡು ಇವರು ಏನು ಮಾಡ್ತಾರೆ ಅಂತಂದರೆ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡಿ ಅವರು ಸಹೋದ್ಯೋಗಿಗಳು ಮತ್ತು ಸರ್ ಜಾನ್ ಮಾರ್ಷಲ್ ರವರ ಜೊತೆಗೂಡಿ ಒಂದು ಹೊಸದೊಂದು ನಾಗರಿಕತೆಯನ್ನು ಕಂಡುಹಿಡಿಯುತ್ತಾರೆ. ಅದೇ ಸಿಂಧೂ ನಾಗರಿಕತೆ. 1921ರಲ್ಲಿ ಡಾಕ್ಟರ್ R.B. ದಯಾರಾಮ್ ಸಹಾನಿ ಅವರು ಈಗಿನ ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬಿನ ಮಾಂಟೆಗೊಮರಿ ಜಿಲ್ಲೆಯಲ್ಲಿ, ಅಂದರೆ ಅದೊಂದು ಪ್ಲೇಸ್ನ ಹೆಸರು ಮಾಂಟೆಗೊಮರಿ ಅನ್ನುವಂಥ ಜಿಲ್ಲೆ, ಆ ಜಿಲ್ಲೆಯಲ್ಲಿ ಹರಪ್ಪ ನಿವೇಶನವನ್ನು ಕಂಡುಹಿಡಿಯುತ್ತಾರೆ. ಅಂದರೆ ಸಿಂಧೂ ನಾಗರಿಕತೆಯಲ್ಲಿ ಹರಪ್ಪ ನಿವೇಶನವನ್ನು ಕಂಡುಹಿಡಿಯುತ್ತಾರೆ. ಇದು ರಾವಿ ಅನ್ನುವಂತಹ ನದಿಯ ತೀರದಲ್ಲಿದೆ ಅಂತ ಹೇಳ್ತಾರೆ. ಹಾಗೆ 1922ರಲ್ಲಿ ಡಾಕ್ಟರ್ R.D. ಬ್ಯಾನರ್ಜಿ ಸಿಂಧ್ ಪ್ರಾಂತ್ಯದ ಲಾರ್ಕನ್ ಜಿಲ್ಲೆಯಲ್ಲಿ ಉತ್ಖನನ ಕೈಗೊಂಡು ಮೊಹೆಂಜೋದಾರವನ್ನು ಕಂಡುಹಿಡಿಯುತ್ತಾರೆ. ಇವರು ಏನು ಮಾಡ್ತಾರೆ ಅಂತಂದರೆ ಇನ್ನೂ ಹೆಚ್ಚು ಉತ್ಖನನವನ್ನು ಕಂಡುಹಿಡಿಯುತ್ತಾರೆ. ಅಂದರೆ ಹೆಚ್ಚು ಆ ಒಂದು ಪ್ರದೇಶದ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಉತ್ಖನನವನ್ನು ಕೈಗೊಳ್ತಾರೆ. ಆ ಒಂದು ಟೈಮಲ್ಲಿ ಅವರಿಗೆ ಒಂದು ಮೊಹೆಂಜೋದಾರೋ ಅನ್ನುವಂಥ ಒಂದು ಇದನ್ನು ಅವರು ಕಂಡುಹಿಡಿಯುತ್ತಾರೆ. ಸಿಂಧಿ ಭಾಷೆಯಲ್ಲಿ ಈ ಒಂದು ಮೊಹೆಂಜೋದಾರೋ ಅಂದರೆ ಮಡಿದವರ ದಿಬ್ಬ. ಮಡಿದವರು ಅಂತ ಹೇಳಿದ್ರೆ ಸತ್ತವರ ದಿಬ್ಬವನ್ನು ನಾವು ಏನು ಅಂತ ಕರಿತೀವಿ ಅಂತಂದರೆ ಮೊಹೆಂಜೋದಾರೋ ಅಂತ ಕರೆಯುತ್ತೇವೆ. ಹಾಗೆ ಈ ಒಂದು ನಿವೇಶನಗಳಲ್ಲಿ ಇನ್ನೂ ಹೆಚ್ಚು ಉತ್ಖನನಗಳು ನಡೆದು ಏನಾಗುತ್ತೆ ಅಂತಂದರೆ ಹೆಚ್ಚು ಆ ಒಂದು ನಾಗರಿಕತೆಯ ಬಗ್ಗೆ ಅಂದರೆ ಸಿಂಧೂ ನಾಗರಿಕತೆಯ ಬಗ್ಗೆ ಹೆಚ್ಚು ಮಾಹಿತಿಗಳು ನಮಗೆ ಸಿಗುತ್ತೆ. ಇದು ಈಗಿನ ಪಾಕಿಸ್ತಾನದಲ್ಲಿ ಇದೆ ಅಂತ ಹೇಳ್ಬೋದಾಗಿದೆ.
ಇದು ಈ ಒಂದು ಸಿಂಧೂ ನಾಗರಿಕತೆಯ ಪೀಠಿಕೆಯಾಗಿದೆ. ಅಂದರೆ ಸಿಂಧೂ ನಾಗರಿಕತೆ ಕಂಡುಹಿಡಿದವರು ಯಾರು ಹಾಗೂ ಅದನ್ನು ಎಷ್ಟರಲ್ಲಿ ಕಂಡುಹಿಡಿಯುತ್ತಾರೆ, ಹಾಗೆ ಮಡಿದವರ ದಿಬ್ಬ ಹರಪ್ಪ ಮತ್ತು ಮೆಹೆಂಜೋದಾರೋ, ಹರಪ್ಪ ಅನ್ನುವ ಒಂದು ನಿವೇಶನವನ್ನು ಕಂಡುಹಿಡಿತಾರೆ, ಮೆಹೆಂಜೋದಾರೋ ಅನ್ನುವಂಥ ಒಂದು ದಿಬ್ಬ ಅಥವಾ ಮಡಿದವರ ದಿಬ್ಬವನ್ನು ಕೂಡ ಕಂಡುಹಿಡಿಯುತ್ತಾರೆ ಅಥವಾ ಸತ್ತವರ ದಿಬ್ಬ. ಆ ಮೂಲಕ ಅವರು ಏನು ಮಾಡ್ತಾರೆ, ಅಲ್ಲಿ ಹೆಚ್ಚು ಉತ್ಖನನಗಳನ್ನು ಅಥವಾ ಹೆಚ್ಚು ಅದರ ಬಗ್ಗೆ ಅಧ್ಯಯನಗಳನ್ನು ನಡೆಸಿ ಏನು ಮಾಡ್ತಾರೆ ಅಂತಂದರೆ ಆ ಒಂದು ನಾಗರಿಕತೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯುತ್ತಾರೆ. ಇದೇ ಸಿಂಧೂ ನಾಗರಿಕತೆಯಾಗಿದೆ. Indus civilization. It is one of the ancient civilization of the world. It was a contemporary civilization of Egypt, Mesopotamia and China. In 1920s, Sir John Marshall, Director General of Archaeological Department, and his colleagues discovered a new civilization, that is the Indus civilization. In 1921, Dr. R.B. Dayaram Sahani discovered Harappan site, which is now in Pakistan. In 1922, Dr. R.D. Banerjee discovered Mohenjo-daro. The meaning of the word Mohenjo-daro is mound of the dead in Sindhi language. Many excavations have taken place at various sites, giving a lot of information about Indus civilization. Means the Indus civilization is one of the ancient civilization of the world. It was a contemporary civilization of Egypt, Mesopotamia and China. In 1856, while laying the railway lines or tracks in Sindh, some seals and burns were discovered. Again in 1862, General Cunningham discovered a few more seals. Lord Curzon established Archaeological Department of India in 1904. In 1920, Sir John Marshall, then Director General of Archaeological Department, and his colleagues discovered a new civilization, that is the Indus civilization. In 1921, Dr. R.B. Dayaram Sahani discovered Harappan site in the Montgomery districts of West Punjab, which is now in Pakistan. This is situated on the banks of the river Ravi. In 1922, Dr. R.D. Banerjee took up excavation in the Larkan district of Sindh and discovered Mohenjo-daro. Mohenjo-daro means the mound of the dead in Sindhi language. Numerous excavations have taken place in the last century at various sites, uncovering a lot of information about Indus civilization. With the partitions of the subcontinent, a number of major sites are now in Pakistan. Next ನಾವು ಇದರ ಪೀಠಿಕೆಯನ್ನು ನೋಡಿದ ನಂತರ ನಾವು ನಾಗರಿಕತೆ, ಈ ಒಂದು ನಾಗರಿಕತೆಯ ಪ್ರಮುಖ ಲಕ್ಷಣಗಳನ್ನು ನೋಡೋಣ. ಇದು 10 ಮಾರ್ಕ್ಸಿಗೆ ಕೇಳ್ತಾರೆ. ಪ್ರಮುಖ ಲಕ್ಷಣಗಳು, ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣಗಳ ಬಗ್ಗೆ ವಿವರಿಸಿ. ಅದರಲ್ಲಿ ನಾವು 1 by 1 ನೋಡೋದಾದರೆ, ಪ್ರಥಮವಾಗಿ ನಾವು ನಗರ ಯೋಜನೆ ಹಾಗೂ ನಗರ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಧೂ ನಾಗರಿಕತೆಯನ್ನು ಕಂಡುಹಿಡಿದ ನಂತರ ಅವರ ನಗರ ಯೋಜನೆ ಹೇಗಿತ್ತು ಅಥವಾ ಟೌನ್ ಪ್ಲ್ಯಾನಿಂಗ್ ಹೇಗಿತ್ತು ಅನ್ನೋದರ ಬಗ್ಗೆ ನಾವು ನೋಡೋಣ. ನಗರ ಯೋಜನೆ ಅಂದರೆ ಸಿಂಧೂ ನಾಗರಿಕತೆ ಒಂದು ವಿಶಿಷ್ಟ ಲಕ್ಷಣ ಯಾವುದು ಅಂತಂದರೆ ನಗರ ಯೋಜನೆ ಅಂತ ಹೇಳ್ಬೋದು. ಅವರ ನಗರ ಯೋಜನೆಯು ಅವರು ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದ ಜೀವನವನ್ನು ನಡೆಸ್ತಾ ಇದ್ರು ಅಂತ ನಾವು ತಿಳಿದುಕೊಳ್ಬೋದಾಗಿದೆ. ಅಂದರೆ ಆಗಿನ ಕಾಲದಲ್ಲೇ ಅವರು ತುಂಬ ಹೆಚ್ಚು ಉತ್ತಮವಾದಂತಹ ಜೀವನವನ್ನು ನಡೆಸ್ತಾ ಇದ್ರು ಅಂತ ನಮಗೆ ಅವರ ಒಂದು ನಗರ ಯೋಜನೆಯಲ್ಲಿ ನಾವು ತಿಳ್ಕೊಳ್ಬೋದು. ಅಂದರೆ ಸಿಂಧೂ ಜನರು ಒಂದು ಹೇಗಿದ್ರು ಅಂತಂದರೆ ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನು ಒಳಗೊಂಡ ಒಂದು
ಯೋಜನಾಬದ್ಧ ನಗರಗಳನ್ನು ನಿರ್ಮಿಸಿದವರಲ್ಲಿ ಮೊದಲಿಗರು. ಈಗ ನಾವು ನೋಡ್ಬೋದಾಗಿದೆ ಒಳಚರಂಡಿ ವ್ಯವಸ್ಥೆಯನ್ನು ನಾವು ಈಗ ನೋಡ್ಬೋದು. ಈ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿ ಸಿಂಧೂ ನಾಗರಿಕತೆ ಕಾಲದಲ್ಲಿಯೇ ಅವರೇ ಮೊದಲನೇದಾಗಿ ನಿರ್ಮಿಸಿದವರಲ್ಲಿ ಮೊದಲಿಗರು ಅಂತ ಹೇಳ್ಬೋದಾಗಿದೆ. ಈ ಸಿಂಧೂ ನಗರಗಳನ್ನು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗಿದೆ. ನಗರಗಳನ್ನು ಒಂದೇ ರೂಪದ ಯೋಜನೆಗಳಲ್ಲಿ ರೂಪಿಸಲಾಗಿದೆ. ಹಾಗೆ ನಗರ ಯೋಜನೆ ಸ್ವರೂಪ ತುಂಬ ಆಶ್ಚರ್ಯಕರವಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕೆಂತ ಹೇಳಿದ್ರೆ ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರದ ಪೀಠದ ಮೇಲೆ ನಿರ್ಮಿತ ಪುರದುರ್ಗವನ್ನು ಹೊಂದಿದ್ದು ಪೂರ್ವಕ್ಕೆ ಜನವಸತಿ ಇದೆ ಅಂತ ಹೇಳ್ತಾರೆ. ಅಂದರೆ ಪಶ್ಚಿಮ ಭಾಗಕ್ಕೆ ಏನಾಗಿದೆ ಅಂತ ಎತ್ತರವಾದಂತಹ ದುರ್ಗಗಳನ್ನು ಹೊಂದಿರುತ್ತೆ. ಹಾಗೆ ಅದರ ಆಪೋಸಿಟ್ ಪೂರ್ವಕ್ಕೆ ಏನಾಗಿದೆ ಅಂತಂದರೆ ಜನವಸತಿ ಅಂದರೆ ಜನರು ವಾಸಿಸುತ್ತಿದ್ದರು ಅಂತ ಹೇಳ್ಬೋದಾಗಿದೆ. ಅವೆರಡರ ಸುತ್ತಲೂ ಅಂದರೆ ಪಶ್ಚಿಮ ಮತ್ತು ಪೂರ್ವದ ಸುತ್ತಲೂ ಅವೆರಡರ ಸುತ್ತಲೂ ಇಟ್ಟಿಗೆಗಳ ಒಂದು ಬೃಹತ್ ಗೋಡೆ ಇದೆ. ಪುರದುರ್ಗ ಹಾಗೂ ಜನವಸತಿಯ ಸುತ್ತಲೂ ಏನಿದೆ ಅಂತಂದರೆ ಇಟ್ಟಿಗೆಗಳ ಗೋಡೆ ಹೊಂದಿದೆ ಅಂತ ಹೇಳ್ಬೋದಾಗಿದೆ. ಪುರದುರ್ಗವಿಲ್ಲದ ನಗರಗಳು ಎತ್ತರದ ದಿಣ್ಣೆಗಳ ಮೇಲೆ ಕಂಡುಬಂದಿವೆ. ಅಂದರೆ ಈ ಒಂದು ದುರ್ಗ ಇಲ್ಲದಂತಹ ನಗರಗಳು ಅವುಗಳೇನಾಗಿದೆ ಎತ್ತರವಾದಂತಹ ದಿಣ್ಣೆಗಳು ಅಥವಾ ದಿಬ್ಬಗಳ ಮೇಲೆ ಕಂಡುಬಂದಿದೆ ಅಂತ ಹೇಳ್ಬೋದಾಗಿದೆ. ಇದು ಇವರ ನಗರ ಯೋಜನೆ ಅಂತ ಹೇಳ್ಬೋದಾಗಿದೆ. Salient features. First one is town planning. It is the unique features of Indus civilization. Their town planning proves that they lived a highly civilization and developed life. They were the first to build planned cities with a scientific drainage system. Some cities have citadels to the west, which was built on a higher platform. On the east they had residential area. Both were surrounded by massive brick wall. ಅಂದರೆ ನಾವು ನೆಕ್ಸ್ಟ್ ಟೌನ್ ಪ್ಲ್ಯಾನಿಂಗನ್ನು ನೋಡೋದಾದರೆ ಟೌನ್ ಪ್ಲ್ಯಾನಿಂಗ್ ಈಸ್ ದ ಯುನಿಕ್ ಫೀಚರ್ಸ್ ಆಫ್ ಇಂಡಸ್ ಸಿವಿಲೈಸೇಷನ್. ದೇರ್ ಟೌನ್ ಪ್ಲ್ಯಾನಿಂಗ್ ಪ್ರೂವ್ಸ್ ದಟ್ ದೇ ಲಿವ್ಡ್ ಅ ಹೈಲಿ ಸಿವಿಲೈಸೇಷನ್ ಆ್ಯಂಡ್ ಡೆವಲಪ್ಡ್ ಲೈಫ್. ಇಂಡಸ್ ಪೀಪಲ್ ವೇರ್ ದ ಫಸ್ಟ್ ಟು ಬಿಲ್ಡ್ ಪ್ಲಾನೆಡ್ ಸಿಟೀಸ್ ವಿತ್ ಸೈಂಟಿಫಿಕ್ drainage system. The Indus cities were built on a uniform plan. Town planning was amazing in nature. A few cities have to the west built on a higher platform and to the east of which is the huge of residential area. Both of them are surrounded by a massive brick wall. The cities without citadel are found on high mounds. ನೆಕ್ಸ್ಟ್ ನಾವು ನೋಡೋದಾದರೆ ಬೀದಿ ವ್ಯವಸ್ಥೆ ಅಥವಾ ಬೀದಿಗಳು. ಇವರ ಟೌನ್ ಪ್ಲ್ಯಾನಿಂಗ್ ಅಥವಾ ನಗರ ಯೋಜನೆಯಲ್ಲಿ ನಾವು ಬೀದಿಗಳ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನೋಡೋಣ. ಬೀದಿಗಳು ಹೇಗಿರುತ್ತೆ ಅಂತಂದರೆ ಈಗ ನಾವು ನೋಡ್ಬೋದಾಗಿದೆ ಬೀದಿಗಳು ಅಥವಾ ಸ್ಟ್ರೀಟ್ಸ್ ಅಂತ ಹೇಳ್ತೇವೆ. ಅದು ಹೇಗಿತ್ತು ಅಂತ ಹೇಳಿದ್ರೆ ನೇರವಾಗಿತ್ತು ಅಂತ ಹೇಳ್ತಾರೆ. ಅಂದರೆ ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ವಿಭಜಿಸಿವೆ ಅಂತ ಹೇಳ್ತಾರೆ. ಅಂದರೆ ಅದು ತುಂಬ ಸ್ಟ್ರೈಟ್ ಇತ್ತು, ಬೀದಿಗಳು ತುಂಬ ಸ್ಟ್ರೈಟ್ ಇತ್ತು. ಅದೇನಾಗಿದೆ ಅಂತಂದರೆ ಒಂದನ್ನೊಂದು ಅಂತಂದರೆ ಸ್ಟ್ರೈಟ್ ಇದ್ದು ಅದು ಲಂಬವಾಗಿ ಅದನ್ನು ಡಿವೈಡ್ ಮಾಡಿದೆ ಅಂತ ಹೇಳ್ತಾರೆ, ವಿಭಜಿಸಿದೆ ಅಂತ ಹೇಳ್ತಾರೆ. ಅವು 13ರಿಂದ 34 ಅಡಿ ಅಗಲವಾಗಿದೆ. ಒಂದೊಂದು ಬೀದಿಗಳು 13ರಿಂದ 34 ಅಡಿಗಳು ಅಗಲ ಮತ್ತು ಸಾಲಾಗಿವೆ. ಹಾಗೆಯೇ ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರವನ್ನು ಆಯತಾಕಾರದ ಬಡಾವಣೆಗಳಾಗಿ ವಿಂಗಡಿಸಿದೆ. ಒಂದೊಂದು ನಗರ ಹೇಗಿರುತ್ತೆ ಅಂತಂದರೆ ಆಯತಾಕಾರದಲ್ಲಿ ಇರುತ್ತೆ ಅಥವಾ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸ್ ಆಗಿ ಆ ಒಂದು ಬಡಾವಣೆಗಳಾಗಿ ವಿಂಗಡಿಸಲಾಗಿರುತ್ತೆ. ಪ್ರಾಕ್ತನ ತಜ್ಞರು ನಿರ್ದಿಷ್ಟ ಹಂತಗಳಲ್ಲಿ ಅಂದರೆ ಈ ಒಂದು ನಿವೇಶನಗಳ ಬಗ್ಗೆ ಅಧ್ಯಯನ ನಡೆಸಿದವರಲ್ಲಿ ಅವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಇವರು ದೀಪದ ಕಂಬಗಳನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಆಗಿನ ಕಾಲದಲ್ಲಿ ದೀಪದ ಕಂಬಗಳು ಪ್ರತಿಯೊಂದು ಬೀದಿಗಳಲ್ಲಿಯೂ ಇತ್ತು ಅನ್ನೋದನ್ನು ಹೇಳ್ತಾರೆ. ಹಾಗೆ ಈ ಒಂದು
ಜೊತೆಗೆ ಬೀದಿ ದೀಪಗಳು ಕೂಡ ಇತ್ತು ಅಂತ ಹೇಳ್ತಾರೆ. ರಸ್ತೆಯ ಬದಿಯಲ್ಲಿ ಏನು ಇತ್ತು ಅಂತಂದರೆ ಕಸದ ತೊಟ್ಟಿಗಳನ್ನು ಕೂಡ ಇಟ್ಟಿದ್ರು ಅಂತಂದರೆ ರಸ್ತೆಯ ಬದಿಯಲ್ಲಿ ಡಸ್ಟ್ಬಿನ್ಗಳನ್ನು ಕೂಡ ಇಡಲಾಗಿತ್ತು ಅನ್ನೋದನ್ನು ಈ ಒಂದು ಅಧ್ಯಯನದಲ್ಲಿ ಸಾಬೀತುಪಡಿಸಿದ್ದಾರೆ. ಇವುಗಳು ಇವರ ಒಂದು ಉತ್ತಮ ನಗರಾಡಳಿತ ಆಗಿತ್ತು ಅಂತಂದರೆ ಸಿಂಧು ನಾಗರಿಕತೆಯಲ್ಲಿ ನಗರ ವ್ಯವಸ್ಥೆ ತುಂಬ ಉತ್ತಮವಾಗಿತ್ತು ಅನ್ನೋದನ್ನು ಸಾಬೀತುಪಡಿಸುತ್ತೆ. ಇದು ಬೀದಿ ವ್ಯವಸ್ಥೆ ಅಥವಾ ಬೀದಿಗಳು ಹೇಗಿದ್ವು ಅನ್ನೋದನ್ನು ಸೆಕೆಂಡ್ ಒನ್ ಹೇಳ್ತಾರೆ. Streets, they were straight and cut each other at right angles. They were 13 to 34 feet wide. Streets had lamps posted at an interval. Dustbins were also provided on the streets. All these proves the presence of good municipal administration. The streets were straight and cut each other at right angles. They were 13 to 34 feet width and were well lined. The streets and roads divided the city into rectangular blocks. Archaeologists have discovered the lamp post at intervals. This suggests the existence of street light. Dustbins were also provided on the streets. These proves of presence of good municipal administration. ನೆಕ್ಸ್ಟ್ ಒನ್ ನಾವು ನೋಡೋದಾದರೆ ಒಳಚರಂಡಿ ವ್ಯವಸ್ಥೆ. ಇವರ ನಗರ ಯೋಜನೆಯ ಮುಖ್ಯ ಲಕ್ಷಣಗಳಲ್ಲಿ ನಾವು ನೋಡೋದಾದರೆ ಒಳಚರಂಡಿ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನಾವು ನೋಡೋಣ. ನಗರಗಳಲ್ಲಿ ಒದಗಿಸಲ್ಪಟ್ಟ ಅಂದರೆ ಇವರು ಮುಚ್ಚಿದ ನಗರ ವ್ಯವಸ್ಥೆ, ನಗರಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಇತ್ತು ಅಂತ ಹೇಳಲಾಗುತ್ತೆ. ಅಂದರೆ ನಾವೀಗ ನಮ್ಮ ಒಂದು ಸಿಟಿಗಳಲ್ಲಿ ನೋಡ್ಬೋದು, ಇದೆಲ್ಲ ಒಳಚರಂಡಿ ವ್ಯವಸ್ಥೆಗಳು ಏನಾಗಿದೆ ಅಂತಂದರೆ ಕ್ಲೋಸ್ ಆಗಿರುತ್ತೆ. ಹಾಗೆ ಸಿಂಧು ನಾಗರಿಕತೆಯಲ್ಲಿಯೂ ಕೂಡ ಏನು ಮಾಡ್ತಾಯಿದ್ರು ಅಂತಂದರೆ ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಆಗಿನ ಕಾಲದಲ್ಲೇ ಇತ್ತು ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಇದು ಒಂದು ಪ್ರಮುಖ ಲಕ್ಷಣ ಅಥವಾ ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಪ್ರತಿ ಮನೆಗಳಿಗೂ ಕೂಡ ಒಳಚರಂಡಿ ಅಥವಾ ಇಂಗುಗುಂಡಿ ಇತ್ತು. ಹಾಗೆ ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು. ಅಂದರೆ ನಾವು ಈಗಿನ ಒಂದು ಪ್ಲ್ಯಾನನ್ನು ನೋಡ್ಬೋದು ಅಂತಂದರೆ ನಮ್ಮ ಒಂದು ಒಳಚರಂಡಿ ವ್ಯವಸ್ಥೆ ಹೇಗಿತ್ತು, ಡ್ರೈನೇಜ್ ಸಿಸ್ಟಮ್ ಯಾವ ರೀತಿ ಇದೆಯೋ ಅದೇ ರೀತಿ ಆಗಿನ ಕಾಲದಲ್ಲಿಯೂ ಕೂಡ ಅಥವಾ ಸಿಂಧು ನಾಗರಿಕತೆಯ ಒಂದು ಕಾಲದಲ್ಲಿಯೂ ಕೂಡ ಅವರು ಅದನ್ನು ಪಾಲಿಸ್ತಾ ಇದ್ರು ಅಂತ ಹೇಳ್ಬೋದಾಗಿದೆ. ಅಂದರೆ ಆ ಒಂದು ಅವರು ಪಾಲಿಸಿದ್ದನ್ನು ನಾವು ಪಾಲಿಸ್ತಾ ಇದ್ದೀವಿ ಅನ್ನೋದನ್ನು ನಾವೀಗ ಹೇಳ್ಬೋದಾಗಿದೆ. ಅಂದರೆ ಒಳಚರಂಡಿ ವ್ಯವಸ್ಥೆ ಮತ್ತು ಇಂಗುಗುಂಡಿ ವ್ಯವಸ್ಥೆ ಕೂಡ ಪ್ರತಿಯೊಂದು ಮನೆಗೆ ಇರ್ತಾಯಿತ್ತು. ಅವುಗಳನ್ನು ಏನು ಮಾಡ್ತಾಯಿದ್ರು, ಆ ಒಳಚರಂಡಿ ವ್ಯವಸ್ಥೆಯನ್ನು ಪ್ರತಿ ಮನೆಯಿಂದ ಏನು ಮಾಡ್ತಾಯಿದ್ರು ಅಂತಂದರೆ ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗ್ತಾ ಇದ್ರು. ಅಂತಂದರೆ ಅದನ್ನೆಲ್ಲ ಒಂದು ಸಾರ್ವಜನಿಕ ಒಳಚರಂಡಿ ವ್ಯವಸ್ಥೆಗೆ ಸಂಪರ್ಕವನ್ನು ಕೊಡಲಾಗ್ತಾಯಿತ್ತು. ಇಟ್ಟಿಗೆಯಿಂದ ಮಾಡಿದ ಕಾಲುವೆಗಳು ಪ್ರತಿ ರಸ್ತೆಯುದ್ದಕ್ಕೂ ಇತ್ತು ಅಂತ ಹೇಳ್ಬೋದಾಗಿದೆ. ಇಟ್ಟಿಗೆಯಿಂದ ಮಾಡಿದಂತಹ ಕಾಲುವೆಗಳು ಆಗಿದ್ವು. ಜೊತೆಗೆ ಅವುಗಳನ್ನು ಮುಚ್ಚಿದ್ದು, ಆ ಒಂದು ಕಾಲುವೆಗಳು ಏನಾಗಿದ್ವು ಅಂತಂದರೆ ಮುಚ್ಚಲ್ಪಡ್ತಾ ಇತ್ತು. ಜೊತೆಗೆ ಸ್ವಚ್ಛಗೊಳಿಸುವ ಮತ್ತು ಮುಕ್ತವಾಗಿ ಆ ಒಂದು ಒಳಚರಂಡಿಯನ್ನು ಅಥವಾ ಕಾಲುವೆಗಳನ್ನು ಸ್ವಚ್ಛಗೊಳಿಸಲು ಮತ್ತು ಅದನ್ನು ಮುಕ್ತಗೊಳಿಸಲು ಅಂತಂದರೆ ಅದನ್ನು ಆ ಒಂದು ಬ್ಲಾಕನ್ನು ಏನು ಮಾಡ್ಬೋದಾಗಿದೆ, ಅದನ್ನು ತೆಗೆಯೋದಕ್ಕೆ, ಅದನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಏನು ಮಾಡ್ತಾಯಿದ್ರು ಅಂತಂದರೆ ಸ್ವಚ್ಛಗೊಳಿಸಲು ರಂಧ್ರಗಳು ಇರ್ತಾಯಿದ್ವು, ಅಂದರೆ ಹೋಲ್ ವ್ಯವಸ್ಥೆ ಇರ್ತಾಯಿತ್ತು ಅಂತ ಹೇಳ್ತಾರೆ. ಹೆಚ್ಚುವರಿ ನೀರನ್ನು ಕೊಂಡೊಯ್ಯಲು ನಗರದ ಹೊರ ವಲಯದಲ್ಲಿ ಕಲ್ಲಿನಿಂದ ಮುಚ್ಚಿದ ದೊಡ್ಡ ಇಟ್ಟಿಗೆಯ ಕಾಲುವೆಗಳನ್ನು ಕೂಡ ನಿರ್ಮಿಸಲಾಗಿತ್ತು. ಹೀಗೆ ಸಿಂಧು ನಾಗರಿಕತೆ ಜನರು ಸಂಪೂರ್ಣವಾದ ಒಳಚರಂಡಿ ವ್ಯವಸ್ಥೆಯನ್ನು ಅಥವಾ ಪರಿಪೂರ್ಣ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ರು. ಅವರು ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಹರಿಸಿದ್ರು ಅಂತ ಹೇಳ್ತಾರೆ. ನೆಕ್ಸ್ಟ್, ಡ್ರೈನೇಜ್ ಸಿಸ್ಟಮ್. They had excellent closed drainage system. Each house had its own drainage system and sock pit which was connected to public drainage. Drains were covered and had manholes at intervals for cleaning. Large brick culverts were constructed on the outskirts of the city to carry excess water. Indus people had a perfect underground drainage system.
one of the most remarkable features of the civilization is that the city was provided with an excellent closed drainage system. Each house had its own drainage and sock pit, which was connected to the public drainage. Bricks laid canals flowed through every streets. They were covered and had manholes at intervals for cleaning and clearing purpose. Large brisk culverts with corbelled roofs were constructed on the uh, outskirts of the city of carry excess water. Thus, Indus people had a perfect underground drainage system. No other contemporary civilization gave so much attention to cleanliness. ನೆಕ್ಸ್ಟ್ ನಾವು ನೋಡೋದಾದರೆ ಸ್ನಾನದ ಕೊಳ ಅಥವಾ ಗ್ರೇಟ್ ಬಾತ್. ಇವರ ಒಂದು ಸ್ನಾನದ ಕೊಳ ಹೇಗಿತ್ತು ಅನ್ನೋದನ್ನು ನಾವು ಅವರ ಒಂದು ಅಧ್ಯಯನದ ಮೂಲಕ ನಾವು ನೋಡ್ಬೋದಾಗಿದೆ. ಅಂದರೆ ಸ್ನಾನದ ಕೊಳದ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ, ಮೊಹೆಂಜೊದಾರೋ ಅಂದರೆ ಇವರು ಕಂಡುಹಿಡಿದಂತಹ ಹರಪ್ಪ ಮತ್ತು ಮೊಹೆಂಜೊದಾರೋವನ್ನು ಕಂಡುಹಿಡಿದ್ರು ಅಂತ ಹೇಳಿದ್ದೆ ಅಲ್ವಾ ಈಗಾಗಲೇ. ಅದರಲ್ಲಿ ಮೊಹೆಂಜೊದಾರೋದಲ್ಲಿ ಅದ್ಭುತವಾದಂತಹ ಒಂದು ಸ್ನಾನದ ಕೊಳದ ವ್ಯವಸ್ಥೆ ಇದೆ. ಅದನ್ನು ಇವರು ಕಂಡುಹಿಡಿತಾರೆ. ಇದು ತುಂಬ ವಿಶಾಲವಾದಂಥ ಅಂದರೆ ತುಂಬ ದೊಡ್ಡದಾದಂತಹ ಚೌಕಾಕಾರದ ಪ್ರಾಂಗಣವನ್ನು ಹೊಂದಿದೆ ಅಂತ ಹೇಳ್ಬೋದಾಗಿದೆ. ಅಂದರೆ ಇದು ತುಂಬ ದೊಡ್ಡದಾದಂತಹ ಒಂದು ವ್ಯವಸ್ಥೆಯನ್ನು ಹೊಂದಿದ್ದು ಚೌಕಾಕಾರವನ್ನು ಹೊಂದಿದೆ ಅಂತ ಹೇಳ್ತಾರೆ. ಹಾಗೆ ಮಧ್ಯಭಾಗದಲ್ಲಿ ಒಂದು ಈಜು ಕೊಳವಿದ್ದು, ಅಂದರೆ ಈ ಒಂದು ಸ್ನಾನದ ಕೊಳ ಹೇಗಿತ್ತು ಅಂತಂದರೆ ಚೌಕಾಕಾರದಲ್ಲಿದ್ದು ಮಧ್ಯಭಾಗದಲ್ಲಿ ಈಜು ಕೊಳ ಅಥವಾ ಸ್ವಿಮ್ಮಿಂಗ್ ಪೂಲ್, ಈಗ ನಾವು ನೋಡ್ಬೋದಾಗಿದೆ ಸ್ವಿಮ್ಮಿಂಗ್ ಪೂಲ್, ಆ ವ್ಯವಸ್ಥೆ ಆಗಿನ ಕಾಲದಲ್ಲಿ ಇತ್ತು ಅಂತ ಹೇಳ್ತಾರೆ. ಈಜು ಕೊಳವಿದ್ದು 4 ದಿಕ್ಕುಗಳಲ್ಲಿ ಮೊಗಸಾಲೆ ಹಾಗೂ ಕೋಣೆಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಹಾಗೆ 4 ದಿಕ್ಕುಗಳಲ್ಲಿಯೂ ಮೊಗಸಾಲೆ ಮತ್ತು ಕೋಣೆ ರೂಮ್ಸ್ಗಳನ್ನು ಕೂಡ ಹೊಂದಿದೆ. ಜೊತೆಗೆ ಇಲ್ಲಿರುವ ಕೆಲವು ಕೋಣೆಗಳಲ್ಲಿ ಬಿಸಿ ನೀರಿನ ಸ್ನಾನದ ವ್ಯವಸ್ಥೆಗಳು ಕೂಡ ಇದ್ವು. ಇದರ ಮಧ್ಯದಲ್ಲಿ 39 ಅಡಿ ಉದ್ದ, 23 ಅಡಿ ಅಗಲ ಮತ್ತು 8 ಅಡಿ ಆಳದ ವಿಶಾಲವಾದಂತಹ ಈಜುಕೊಳವಿದೆ. ಈಜುಕೊಳ ಅಂದರೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಇದರ ಇಬ್ಬದಿಗಳಲ್ಲಿ ಅಂದರೆ 2 ಕಡೆಗಳಲ್ಲಿ ಮೆಟ್ಟಿಲುಗಳ ಸಾಲುಗಳಿದ್ದು ಪಕ್ಕದ ಕೋಣೆಯೊಂದರಲ್ಲಿರುವ ಬಾವಿಯಿಂದ ನೀರನ್ನು ಪೂರೈಸಲಾಗುತ್ತಿತ್ತು. ಈ ನೀರನ್ನು ಹೊರಹಾಕಲು ಕಲ್ಲಿನ ಹೊದಿಕೆ ಇರುವ ಒಂದು ದೊಡ್ಡ ಚರಂಡಿ ಕೂಡ ಇತ್ತು ಅಂತ ಹೇಳ್ತಾರೆ. ಈ ಸ್ನಾನ ಕೊಳಕ್ಕೆ 8 ಅಡಿ ದಪ್ಪನಾದಂತಹ ಹೊರ ಗೋಡೆಗಳು ಕೂಡ ಇದ್ದವು. ಈ ಒಂದು ಸದೃಢ ನಿರ್ಮಾಣ 5000 ವರ್ಷಗಳಿಂದ ನಿಸರ್ಗದ ಹೊಡೆತವನ್ನು ಎದುರಿಸಿ ನಿಂತಿದೆ. ಅಂದರೆ ಸುಮಾರು 5000 ವರ್ಷಗಳಿಂದ ಈ ಒಂದು ಸ್ನಾನದ ಕೊಳ ಮೊಹೆಂಜೊದಾರೋದಲ್ಲಿ ಕಂಡುಬಂದಂತಹ ಈ ಒಂದು ಸ್ನಾನದ ಕೊಳ ಈಗಲೂ ಕೂಡ ನಿಸರ್ಗದ ಎಲ್ಲ ಹೊಡೆತ ಅಂದರೆ ನಿಸರ್ಗದಲ್ಲಿ ನಮಗೆ ಪ್ರವಾಹ ಆಗಲಿ ಅಥವಾ ಯಾವುದೇ ರೀತಿಯಾದಂತಹ ಪರಿಸ್ಥಿತಿಯನ್ನು ಕೂಡ ಎದುರಿಸಿ ಈ ಒಂದು ಸ್ನಾನದ ಕೊಳ ಈಗಲೂ ಕೂಡ ತುಂಬ ಸದೃಢವಾಗಿ ಅಥವಾ ಗಟ್ಟಿಯಾಗಿ ನಿಂತಿದೆ ಅಂತ ಹೇಳ್ಬೋದಾಗಿದೆ. The Great Bath. It is one of the most striking features in Mohenjo-daro. It consists of a large quadrangle with a swimming pool. The center, it has rooms and galleries on 4 sides. Some rooms had arrangements for a hot water bath. The swimming pool has 5 flight of steps at either, and the water was discharged by a huge drain. The Great Bath has withstood the natural rains for 5000 years. The most striking features of Mohenjo-daro is the Great Bath. It consists of a large quadrangle. In their center it is a great swimming pool with galleries and rooms on all 4 sides. There were arrangements for hot water bath in some rooms. In the center is a great swimming pool of 39 feet long, 23 feet wide and 8 feet deep. It has a flight of steps at either and is fed
by a well. Situated in one of the adjoining rooms, the water was discharged by a huge drain with a corbelled roof, more than 6 in depth. The great bath had 8 feet thick outer walls. This solid construction has successfully withstood the natural waves for 5,000 years. ನೆಕ್ಸ್ಟ್ ನಾವು ನೋಡುವಂತಹ ಒಂದು ಲಕ್ಷಣಗಳು ಅಂತಂದರೆ ಉಗ್ರಾಣಗಳು. ಮೊಹೆಂಜೊದಾರೊವಿನಲ್ಲಿರುವ ಅತ್ಯಂತ ದೊಡ್ಡ ಕಟ್ಟಡ ಅಂತ ಹೇಳಿದ್ರೆ ಉಗ್ರಾಣ. ಅದು 45.71 ಮೀಟರ್ ಉದ್ದ ಮತ್ತು 15.23 ಕಿಲೋಮೀಟರ್ ಅಗಲ ಇದೆ. ಹರಪ್ಪದಲ್ಲಿ ಇಟ್ಟಿಗೆಗಳಿಂದ ನಿರ್ಮಿಸಿದ ವೇದಿಕೆಯ ಸಾಲುಗಳು ಇರುತ್ತೆ. ಅಂದರೆ ಉಗ್ರಾಣಗಳು ಅಂತ ಹೇಳಿದ್ರೆ ಏನು ಅಂತಂದರೆ ಬೆಳೆದಂತಹ ಬೆಳೆಗಳನ್ನು ಅಥವಾ ಧಾನ್ಯಗಳನ್ನು ಸುರಕ್ಷಿತವಾಗಿಡುವಂತಹ ಒಂದು ಪ್ಲೇಸ್ ಅಥವಾ ಒಂದು ರೂಮ್ಗೆ ಅದು ಉಗ್ರಾಣಗಳು ಅಂತ ಹೇಳ್ತಾರೆ. ಆ ಒಂದು ಉಗ್ರಾಣ ವ್ಯವಸ್ಥೆ ತುಂಬ ದೊಡ್ಡದಾದಂತಹ ಉಗ್ರಾಣ ವ್ಯವಸ್ಥೆಯನ್ನು ಮೊಹೆಂಜೊದಾರೊವಿನಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ಕಾಲಿಬಂಗನ್ ದಕ್ಷಿಣ ಭಾಗದಲ್ಲಿಯೂ ಸಹ ಇಟ್ಟಿಗೆಯಿಂದ ನಿರ್ಮಿಸಿರುವ ವೇದಿಕೆಗಳು ಕೂಡ ದೊರೆತಿವೆ. ಅಂದರೆ ಈ ಒಂದು ಉಗ್ರಾಣ ವ್ಯವಸ್ಥೆಗಳು ಬೇರೆ ಬೇರೆ ಕಡೆಗಳಲ್ಲಿ ನಮಗೆ ಕಂಡುಬರುತ್ತೆ. ಅದರಲ್ಲಿ ಮೊಹೆಂಜೊದಾರೊದಲ್ಲಿ ಒಂದು, ಹಾಗೆ ಕಾಲಿಬಂಗನ್ ಎನ್ನುವಂತಹ ದಕ್ಷಿಣ ಭಾಗದಲ್ಲಿ ಕೂಡ ಮತ್ತೊಂದು ಉಗ್ರಾಣ ವ್ಯವಸ್ಥೆಯನ್ನು ನಾವು ನೋಡಬಹುದಾಗಿದೆ. Granaries. The largest building in Mohenjo-daro is a granary. It is 45.71 meters long and 15.23 meters width. Brisk platform which form the base of granaries have been found in Harappa and southern part of Kalibangan. Granaries were used for storing grains. Next ನಾವು ನೋಡೋದಾದರೆ ಕಟ್ಟಡಗಳು. ಇವರ ಒಂದು ಕಟ್ಟಡ ವ್ಯವಸ್ಥೆ ಅಂದರೆ ನಗರ ವ್ಯವಸ್ಥೆಗಳಲ್ಲಿ ಇವರ ಕಟ್ಟಡ ವ್ಯವಸ್ಥೆ ಹೇಗಿತ್ತು ಅಂತಂದರೆ, ಸಿಂಧೂ ಜನರು ರಸ್ತೆಗಳ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಇವರು ರಸ್ತೆ ಸೈಡಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಅದು ಸುಟ್ಟ ಇಟ್ಟಿಗೆಗಳಿಂದ ಮೇಲ್ಛಾವಣಿ ಹೊಂದಿದ ಮನೆಗಳನ್ನು ನಿರ್ಮಿಸಿದ್ದಾರೆ. ಪ್ರತಿ ಮನೆಯು 2 ಅಥವಾ ಹೆಚ್ಚು ಕೋಣೆಗಳನ್ನು ಹೊಂದಿತ್ತು. ಪ್ರತಿ ಮನೆ ಅಥವಾ ಒಂದೊಂದು ಮನೆ ಕೂಡ 2ಕ್ಕಿಂತ ಹೆಚ್ಚು ರೂಮ್ಸನ್ನು ಹೊಂದಿತ್ತು. 1ಕ್ಕಿಂತ ಹೆಚ್ಚು ಮಹಡಿಯ ಮನೆಗಳು ಅಲ್ಲಿದ್ದವು ಅಂತ ಹೇಳ್ತಾರೆ. ಹಾಗೆ ಒಳಾಂಗಣದ ಸುತ್ತಲೂ ಕಂಬಗಳುಳ್ಳ ಹಜಾರ, ಸ್ನಾನಗೃಹಗಳು, ಕಲ್ಲಿನ ನೆಲಹಾಸು, ಅಡುಗೆ ಕೋಣೆ, ಬಾವಿ ಮುಂತಾದವುಗಳನ್ನು ಒಳಗೊಂಡಿತು. ಇಂಥ ಕಟ್ಟಡ ಅಂದರೆ ವಸತಿ ಗೃಹಗಳಲ್ಲದೆ ವಿಶಾಲವಾದ ಕಟ್ಟಡಗಳು ಕೂಡ ಕಂಡುಬಂದಿದೆ ಅಂತ ಹೇಳ್ಬೋದಾಗಿದೆ. ಅಂದರೆ ಇದು ಒಂದು ಅರಮನೆ ಅಥವಾ ದೇವಸ್ಥಾನ ಅಥವಾ ಬೃಹತ್ ಸಭಾಂಗಣವಾಗಿರಬಹುದು ಅಂತ ಅಂದ್ಕೊಂಡಿದ್ದಾರೆ. ಹಾಗೆ ಕಾರ್ಮಿಕರ ವಸತಿ ಗೃಹಗಳು ಕೂಡ ದೊರೆತಿವೆ. ಅಲ್ಲಿ ಅತ್ಯುತ್ತಮವಾದ ನೀರು ಸರಬರಾಜು ವ್ಯವಸ್ಥೆ ಕೂಡ ಇತ್ತು. ರಸ್ತೆ ಬದಿಗೆ ಸಾರ್ವಜನಿಕ ಬಾವಿಗಳು ಇತ್ತು. ಪ್ರತಿಯೊಂದು ದೊಡ್ಡ ಮನೆಯು ತನ್ನದೇ ಆದ ಬಾವಿಯನ್ನು ಹೊಂದಿತ್ತು. ಅಲ್ಲದೆ ಲೋಥಾರ್ನಲ್ಲಿ ಒಂದು ಹಡಗುಕಟ್ಟೆಯನ್ನು ಕೂಡ ನಿರ್ಮಿಸಿದ್ದರು ಅಂತ ಹೇಳ್ತಾರೆ. ಅಂದರೆ ಕಟ್ಟಡ ವ್ಯವಸ್ಥೆಗಳು ಕೂಡ ಈಗಿನ ಕಾಲದಲ್ಲಿ ಜನರು ಹೇಗೆ ಕಟ್ಟಡ ವ್ಯವಸ್ಥೆಗಳನ್ನು ಹೊಂದಿದ್ರು ಅದೇ ರೀತಿ ಸಿಂಧು ನಾಗರಿಕತೆಯ ಜನರು ಕೂಡ ಕಟ್ಟಡ ವ್ಯವಸ್ಥೆಗಳನ್ನು ಹೊಂದಿದ್ರು ಅಂತ ಹೇಳ್ತಾರೆ. ಅಂದರೆ ಹೇಗೆ ಅಂತಂದರೆ ಸುಟ್ಟ ಇಟ್ಟಿಗೆಗಳಿಂದ ಮೇಲ್ಛಾವಣಿ ಹೊಂದಿದ ಮನೆಗಳನ್ನು ನಿರ್ಮಿಸಿದ್ರು. ಪ್ರತಿ ಮನೆಯು 2ಕ್ಕಿಂತ ಹೆಚ್ಚು ಕೋಣೆಗಳನ್ನು ಹೊಂದಿದ್ವು. ಹಾಗೆ ಸ್ನಾನಗೃಹಗಳು ಅಥವಾ ಬಾತ್ರೂಮ್ ವ್ಯವಸ್ಥೆಗಳು ಕೂಡ ಇರ್ತಾ ಇದ್ವು. ಕಲ್ಲಿನ ನೆಲಹಾಸು ಕೂಡ ಇರ್ತಾಯಿತ್ತು. ಅಡುಗೆ ಕೋಣೆ, ಬಾವಿ ಮುಂತಾದ ಒಳ್ಳೆಯ ವ್ಯವಸ್ಥೆಗಳನ್ನು ಇವರು ಮಾಡಿಕೊಂಡಿದ್ರು ಅನ್ನೋದನ್ನು ಇವರ ಒಂದು ಸಂಶೋಧನೆಯಲ್ಲಿ ನಮಗೆ ತಿಳಿದು ಬರುತ್ತೆ. ನೆಕ್ಸ್ಟ್ ಬಿಲ್ಡಿಂಗ್ಸ್ ಆ್ಯಂಡ್ ಹೌಸಸ್ ವೇರ್ ಬಿಲ್ಟ್ ಬೈ ದ sides of roads. Burnt bricks were used for building. Every house had 2 or more rooms. There were also more than one storied houses. The houses had pillared halls, bathrooms, kitchen, well, etc. Elaborate structures other than residential quarters have also been found. There were also workmen quarters,
They had an excellent system of water supply and had a public wells. Big houses had its own well. A dockyard was also built at Lothal. People of Indus built houses and other buildings by the sides of roads. They built uh, terraced houses of burnt brick. Every houses had two or more rooms. They were also more than one story houses. The houses were designed around an inner courtyard and contained pillared halls, bathrooms, paved floors, kitchen, wells, etc. Besides residential quarters, elaborate structures have also been found. There were public wells by the side of streets. Every big house had its own well. They also built a dockyard at Lothal. ಇವಿಷ್ಟು ಸಿಂಧೂ ನಾಗರಿಕತೆಯ ನಗರ ವ್ಯವಸ್ಥೆಯ ಲಕ್ಷಣಗಳು. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಅನ್ನುವಂತಹ ಒಂದು ಕ್ವೆಶನ್ಗೆ ಇದು 15 to 20 ಅಥವಾ 15 to 20 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋದನ್ನು ಕೇಳ್ತಾರೆ. ಅಂದರೆ 5 ಮಾರ್ಕ್ಸಿಗೆ ಇರುವಂಥ ಕ್ವೆಶನ್ಸ್. ಹಾಗೆ ಸಿಂಧೂ ನಾಗರಿಕತೆ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನೋದನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ. ಆಗ ನೀವು ಇದನ್ನು ಯೂಸ್ ಮಾಡಿ ಇದನ್ನು ಕೂಡ ಬರೀಬೇಕಾಗುತ್ತೆ. ಈ ಒಂದು ಟಾಪಿಕಲ್ಲಿ ಬರುವಂತಹ ಕ್ವೆಶನ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್. ಇನ್ ವಿಚ್ ಇಯರ್ ವಾಸ್ ದ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿಕಲ್ ಸರ್ವರಿ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್? ಅಥವಾ 1861. ವಾಟ್ ಡಸ್ ದ ವರ್ಡ್ ಮೊಹೆಂಜೊದಾರೋ ಮೀನ್? ಅಂದರೆ ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪನೆ ಮಾಡಲಾಯಿತು? 1861ರಲ್ಲಿ. ಮೊಹೆಂಜೊದಾರೋ ಪದದ ಅರ್ಥ ಏನು? ವಾಟ್ ಡಸ್ ದ ಮೊಹೆಂಜೊದಾರೋ ಮೀನ್? ಮೌಂಡ್ ಆಫ್ ದ ಡೆಡ್ ಅಥವಾ ಮಡಿದವರ ದಿಬ್ಬ. ಮಡಿದವರು ಅಂದರೆ ಸತ್ತವರ ದಿಬ್ಬ. ವೇರ್ ಈಸ್ ದ ಗ್ರೇಟ್ ಬಾತ್ ಆಫ್ ಇಂಡಸ್ ಸಿವಿಲೈಸೇಷನ್ ಲೊಕೇಟೆಡ್? ಸಿಂಧೂ ನಾಗರಿಕತೆಯ ಸ್ನಾನಗೃಹ ಎಲ್ಲಿದೆ? ನಾನು ಈಗಾಗಲೇ ಹೇಳಿದಾಗೆ ಸ್ನಾನಗೃಹ ಅಥವಾ ಗ್ರೇಟ್ ಬಾತ್ ಕಂಡು ಬಂದಿರುವುದು ಎಲ್ಲಿ ಅಂತ ಹೇಳಿದ್ರೆ ಮೊಹೆಂಜೊದಾರೋ. ವೇರ್ ವಾಸ್ ದ ಡಾಕ್ ಯಾರ್ಡ್ ಆಫ್ ಇಂಡಸ್ ಸಿವಿಲೈಸೇಷನ್ ಡಿಸ್ಕವರ್ಡ್? ಅಥವಾ ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಅದು ಲೋಥಾಲ್ ಎನ್ನುವಂತಹ ಪ್ಲೇಸಲ್ಲಿ. ಹೂ ಡಿಸ್ಕವರ್ಡ್ ಹರಪ್ಪ ಆ್ಯಂಡ್ ಮೊಹೆಂಜೊದಾರೋ? ಅಥವಾ ಹರಪ್ಪ ಮತ್ತು ಮೊಹೆಂಜೊದಾರೋವನ್ನು ಯಾರು ಕಂಡುಹಿಡಿದ್ರು? Harappa was discovered by Dr. R.B. Dairam Sahani and Mohenjo-daro was discovered by Dr. R.D. Banerjee. ಹರಪ್ಪವನ್ನು ಡಾಕ್ಟರ್ ಆರ್ ಬಿ ದೈರಾಮ್ ಸಹಾನಿ ಹಾಗೂ ಮೊಹೆಂಜೊದಾರೋವನ್ನು ಡಾಕ್ಟರ್ R.D. ಬ್ಯಾನರ್ಜಿರವರು ಕಂಡುಹಿಡಿಯುತ್ತಾರೆ. ನೆಕ್ಸ್ಟ್, ನೇಮ್ ಎನಿ 2 ಸಿಟೀಸ್ ಡಿಸ್ಕವರ್ಡ್ ಇನ್ ಇಂಡಸ್ ಸಿವಿಲೈಸೇಷನ್. ಯಾವುದಾದರೂ 2 ನಗರಗಳು ಸಿಂಧು ನಾಗರಿಕತೆಯಲ್ಲಿ ಪತ್ತೆಯಾದಂತೆ ಯಾವುದಾದ್ರೂ 2 ನಗರಗಳು ಯಾವುದು ಅಂತ ಹೇಳಿದ್ರೆ ಹರಪ್ಪ ಮತ್ತು ಮೊಹೆಂಜೊದಾರ. ಎಕ್ಸ್ಪ್ಲೇನ್ ದ ಟೌನ್ ಪ್ಲಾನಿಂಗ್ ಆಫ್ ಇಂಡಸ್ ಸಿವಿಲೈಸೇಷನ್ ಆರ್ ಎನ್ಯುಮರೇಟ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಸ್ ಸಿವಿಲೈಸೇಷನ್. ಈಗಾಗಲೇ ಹೇಳಿದಾಗೆ ಈ ಸಿಂಧು ನಾಗರಿಕತೆ ನಗರ ಯೋಜನೆಯನ್ನು ವಿವರಿಸಿ ಹಾಗೂ ಸಿಂಧು ನಾಗರಿಕತೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನೋ ಕ್ವಶನ್ಗೆ ಈಗಾಗಲೇ ಈ ಒಂದು ಕ್ಲಾಸಲ್ಲಿ ನಾನು ವಿವರಿಸಿದ್ದೇನೆ. ಅದನ್ನು ನೀವು ನೋಡ್ಕೊಳ್ಬೇಕು. ಥ್ಯಾಂಕ್ ಯು.